ಹುಬ್ಬಳ್ಳಿಯ ಬಳಿಕ ಈಗ ಕೊಪ್ಪಳದಲ್ಲಿ ಲವ್ ಜಿಹಾದ್ನ ಆರೋಪ ಕೇಳಿಬಂದಿದೆ. ಹಿಂದೂ ವಿದ್ಯಾರ್ಥಿನಿಯನ್ನ ಮುಸ್ತಫಾ ಎಂಬಾತ ಫಸಲಾಯಿಸಿದ್ದಾನೆ ಅನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ಸದ್ಯ ಮುಸ್ತಫಾ ವಿರುದ್ಧ ಲವ್ ಜಿಹಾದ್ ನಡೆಸಿದ ಆರೋಪ ಕೇಳಿಬಂದಿದೆ. ಕೊಪ್ಪಳದ ಕಂಪ್ಲಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿರುವಂತಹ ಪ್ರಕರಣ ಇದು. ನರ್ಸಿಂಗ್ ಮಾಡ್ತಾ ಇದ್ದಂತಹ ಕೊಪ್ಪಳದ ಹಿಂದೂ ವಿದ್ಯಾರ್ಥಿನಿಯನ್ನ ತನ್ನ ಬಲೆಗೆ ಬೀಳಿಸಿಕೊಂಡಿದ್ದ ಮುಸ್ತಫಾ ಅನ್ನುವಂಥ ಆರೋಪ. ಸದ್ಯ ಈ ಲವ್ ಜಿಹಾದ್ ಆರೋಪದಿಂದಾಗಿ ಕೊಪ್ಪಳದಲ್ಲಿ ರಾಜಕೀಯ ಜಟಾಪಟಿ ಶುರುವಾಗ್ಬಿಟ್ಟಿದೆ. ಕೊಪ್ಪಳದ ಕಂಪ್ಲಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿರುವಂತಹ ಪ್ರಕರಣ ಇದು. ಈಗ ಲವ್ ಜಿಹಾದ್ನ ಸ್ವರೂಪವನ್ನ ಪಡ್ಕೊಂಡಿದೆ. ಆ ಯುವತಿ ಹಾಗೆಯೇ ನರ್ಸಿಂಗ್ನ ವಿದ್ಯಾರ್ಥಿನಿ ಹಾಗೆಯೇ ಈ ಯುವಕ ಮುಸ್ತಫಾ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಒಂದಿಷ್ಟು ವಿಡಿಯೋಗಳು ಲಭ್ಯವಾಗಿದ್ದಾವೆ. ಆಕೆ ಮುಸ್ಲಿಮರ ರೀತಿ ತಲೆಗೆ ಆ ವೇಲನ್ನ ಹಾಕೊಂಡು ಅಥವಾ ಬುರ್ಕಾನ ಹಾಕೊಂಡಿರುವಂತಹ ವಿಡಿಯೋಗಳು ಇವು ಕೂಡ ಲಭ್ಯವಾಗಿದ್ದಾವೆ. ಲವ್ ಜಿಹಾದ್ ಮಾಡಲಾಗಿದೆ. ಆಕೆಯನ್ನ ತನ್ನ ಬಲೆಗೆ ಮುಸ್ತಫಾ ಬೀಳಿಸಿಕೊಂಡಿದ್ದ ಅನ್ನೋದು ಆರೋಪ. ಜೊತೆಗೆ ಒಂದು ವಿಡಿಯೋನ ಕೂಡ ರಿಲೀಸ್ ಆಗಿದೆ. ಆ ವಿಡಿಯೋದನ್ನ ನೀವು ಈಗಷ್ಟೇ ಗಮನಿಸಿದ್ರಿ. ಇಬ್ಬರ ಮಧ್ಯೆ ಯಾವುದೋ ವಿಚಾರ ಜಗಳ ಆಗಿದೆ. ಬೇರೆ ಹುಡುಗರ ಜೊತೆ ಮಾತನಾಡಿರುವಂತಹ ಕಾರಣಕ್ಕಾಗಿ ಇಬ್ಬರ ಮಧ್ಯೆ ಜಗಳ ಆಗಿದೆ. ಆ ಜಗಳಕ್ಕೆ ಕಾರಣ ಏನಿದೆ ಅದನ್ನ ಆ ಯುವಕ ವಿಡಿಯೋ ಮಾಡಿದ್ದಾನೆ. ಇದೇ ವಿಚಾರವಾಗಿ ಸದ್ಯ ರಾಜಕೀಯ ಜಟಾಪಟಿ ನಡೀತಾ ಇದೆ ಕೊಪ್ಪಳದಲ್ಲಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಜು ನೀಡ್ತಾ ಹೋಗ್ತಾರೆ. ರಾಜು, ಹುಬ್ಳಿನಲ್ಲಿ ಒಂದೆರಡು ಪ್ರಕರಣಗಳು ಬ್ಯಾಕ್ ಟು ಬ್ಯಾಕ್ ಬೆಳಕಿಗೆ ಬಂದು ಲವ್ ಜಿಹಾದ್ ಆರೋಪವನ್ನ ಮಾಡಲಾಯಿತು. ಇಲ್ಲೂ ಕೂಡ ಅದೇ ಆರೋಪವನ್ನ ಮಾಡಲಾಗ್ತಾ ಇದೆ. ಹುಡುಗ ಮುಸ್ಲಿಂ, ಹುಡುಗಿ ಹಿಂದೂ ಅನ್ನುವಂಥ ಕಾರಣಕ್ಕಾಗಿ ಲವ್ ಜಿಹಾದ್ನ ಆರೋಪನ, ಅಥವಾ ನಿಜಕ್ಕೂ ಆ ರೀತಿಯಾದಂತಹ ಪ್ರಯತ್ನ ಮುಸ್ತಫಾ ಕಡೆಯಿಂದ ಏನಾದ್ರೂ ಆಗಿತ್ತಾ, ಅಥವಾ ಇವರಿಬ್ರು ನಾರ್ಮಲಿ ಲವ್ ಮಾಡಿ ಆನಂತರ ಯಾವುದೋ ವಿಚಾರಕ್ಕೆ ಜಗಳ ಆಡಿ ಈಗ ಬೇರಾಗ್ತಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಈ ಪ್ರಕರಣ ಲವ್ ಜಿಹಾದ್ನ ಸ್ವರೂಪವನ್ನ ಪಡ್ಕೊಳ್ತಾ ಇದೆಯಾ? ಏನ್ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ. ವಿದ್ಯಾಶ್ರೀ, ನಿಜಕ್ಕೂ ಏನಂತಂದ್ರೆ ಹುಬ್ಳಿಯಲ್ಲಿ ನಡೆದ ಘಟನೆ ನಂತರ ಅದರ ಈಗ ಬೆನ್ನಲ್ಲೇ ಏನಂತಂದ್ರೆ ಕೊಪ್ಪಳದಲ್ಲಿ ಇಂಥ ಒಂದು ಘಟನೆ ನಡೆದಿರುವಂಥದ್ದು. ಇದಕ್ಕೆ ಏನಂತಂದ್ರೆ ಈ ಕೊಪ್ಪಳ ತಾಲೂಕಿದೆ, ಆ ಕಂಪ್ಲಿ ಗ್ರಾಮ ಇದೆ. ಆ ಕಂಪ್ಲಿ ಗ್ರಾಮದಲ್ಲಿ ಏನು ಮುಸ್ಲಿಂ ಯುವಕ ಮುಸ್ತಫಾ ಎನ್ನುವ ಯುವಕನ ಜೊತೆಗೆ ನರ್ಸಿಂಗ್ ಏನು ಕೋರ್ಸ್ ಮಾಡ್ತಿದ್ಲು ಆ ಹುಡುಗಿಯೊಂದಿಗೆ, ಒಂದು ಹಿಂದೂ ಯುವತಿಯೊಂದಿಗೆ ಪ್ರೀತಿ ಪ್ರೇಮದಲ್ಲಿ ಬಿದ್ದಿರುವಂಥದ್ದು. ಇಬ್ಬರ ನಡುವೆ ಕೂಡ ಬಹಳಷ್ಟು ಅವರಿಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ರು. ಆದ್ರೆ ಇದೀಗ ಯಾವುದೋ ಒಂದು ಕಾರಣಕ್ಕಾಗಿ ಅವರಿಬ್ಬರ ನಡುವೆ ಮನಸ್ತಾಪ ಬಂದಿರುವಂಥದ್ದು. ಈಗ ಇಬ್ಬರು ಕೂಡ ದೂರ ಆಗಿರುವಂಥದ್ದು. ಹಾಗಾಗಿ ಈ ಒಂದು ವಿಚಾರ ಇವಾಗ ಇದು ಲವ್ ಜಿಹಾದ್, ಆ ಹುಡುಗಿಯನ್ನು ಬಳಕೆ ಮಾಡಿಕೊಂಡು ಹುಡುಗ ಬಿಟ್ಟಿದ್ದಾನೆ ಅನ್ನುವಂಥ ಆರೋಪ ಒಂದು ಕಡೆ ಕೇಳಿ ಬರ್ತಿದ್ರೆ, ಇದ್ರ ಬಗ್ಗೆ ಪೊಲೀಸರು ಕೂಡ ಯಾವುದೇ ಈವರೆಗೂ ಕೂಡ ಯಾವುದೇ ರೀತಿ ಇದರ ತನಿಖೆ ನಡೆಸ್ತಾ ಇದೀವಿ. ಈಗ ಯಾವುದು ಕೂಡ ಮಾಹಿತಿ ಇಲ್ಲ. ಆ ಕುಟುಂಬಸ್ಥರು ಕೂಡ ಈಗ ಏನಂತಂದ್ರೆ ಕಂಪ್ಲೇಂಟ್ ಮಾಡಿದ್ದು, ನಮ್ಮ ಹುಡುಗಿನ ಬಳಕೆ ಮಾಡ್ಕೊಂಡು ಈ ರೀತಿಯಾಗಿ ಮೋಸ ಮಾಡಿದ್ದಾನೆ ಅನ್ನೋದು ಆರೋಪ ಮಾಡೋದು ಒಂದು ಕಡೆ. ಆದರೆ ಇದೀಗ ಇದು ರಾಜಕೀಯ ತಿರುವು ಕೂಡ ಪಡಿಸಿರುವಂಥದ್ದು. ರಾಜ್ಯ ಬಿಜೆಪಿ ಅವರು ಇದು ಸಂಪೂರ್ಣವಾಗಿ ಕಾಂಗ್ರೆಸ್ ಅವರ ಕುಮ್ಮಕ್ಕಿನಿಂದ ನಡೆದಿರುವಂಥದ್ದು. ಅವನೊಬ್ಬ ಡ್ರಗ್ ಪೆಡ್ಲರ್ ಕೂಡ ಹೌದು, ಮಟಕ ಕೂಡ ನಡೆಸ್ತಾನೆ, ಎಲ್ಲವನ್ನೂ ಮಾಡ್ತಾನೆ. ಇವನಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಿಂಕ್ಗಳು ಕೂಡ ಇದ್ದಾವೆ ಅನ್ನೋ ರೀತಿಯಲ್ಲಿ ಅವರು ಕೂಡ ಆರೋಪಗಳನ್ನ ಮಾಡ್ತಾ ಇರೋದು. ಆದ್ರೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಏನು ಸಿಎಂ ಆರ್ಥಿಕ ಸಲಹೆಗಾರರಾದಂಥ ಬಸವರಾಜ ರಾಯರೆಡ್ಡಿ ಅವರು ಮತ್ತು ರಾಜಶೇಖರ ಇಟ್ನಾಳ್ ಅವರು ಕೂಡ ಪ್ರತಿಕ್ರಿಯೆ ನೀಡಿರುವಂಥದ್ದು. ಈಗ ಪೊಲೀಸ್ ಠಾಣೆಯಲ್ಲಿ 106 ಕೇಸ್ಗಳು ಬರ್ತವೆ, ಅವೆಲ್ಲ 100 ಲವ್ ಕೇಸ್ಗಳಾಗಿರ್ತವೆ. ಅದರಲ್ಲಿಯೂ ಏನು ಬಿಜೆಪಿಯಲ್ಲಿ ಮೋಸ್ಟ್ ಟಾಪ್ ಲೀಡರ್ಸ್ ಇದ್ದಾರೆ, ಅವರು ಕೂಡ ಎಲ್ಲ ಮುಸ್ಲಿಂ ಸಮುದಾಯದ ಮಹಿಳೆಯರನ್ನು ಮದುವೆ ಆಗಿರುವಂಥದ್ದು. ಅದನ್ನು ನಾವು ಲವ್ ಜಿಹಾದ್ ಅನ್ನೋಕ್ಕೆ ಆಗುತ್ತಾ? ಈ ರೀತಿಯಾದ ಲವ್ ಪ್ರಕರಣಗಳನ್ನೆಲ್ಲ ನಾವು ಲವ್ ಜಿಹಾದ್ ಅನ್ನೋಕ್ಕೆ ಆಗೋದಿಲ್ಲ. ಅವರವರ ವೈಯಕ್ತಿಕ ವಿಚಾರ, ಅವರವರ ಪ್ರೀತಿಯ ವಿಚಾರ, ಅದನ್ನು ಮಾತನಾಡೋಕ್ಕಾಗೋದಿಲ್ಲ, ಅದಕ್ಕೆಲ್ಲ ಬಣ್ಣ ಕಟ್ಟಕ್ಕೆ ಆಗೋದಿಲ್ಲ. ಬಿಜೆಪಿ ಅವರಿಗೆ ಯಾವುದೇ ಕೆಲಸ ಇಲ್ಲ. ಹಾಗಾಗಿ ಇಂತಹ ಒಂದು ಏನು ಧರ್ಮದ ನಡುವೆ ಕಿಚ್ಚು ಹಚ್ಚುವ ಕೆಲಸಕ್ಕಿಂತ ಎಲ್ಲ ಪ್ರಕರಣಗಳನ್ನು ಅವರು ಬೆಳಕಿಗೆ ತರ್ತಾರೆ ಮತ್ತು ಆರೋಪ ಮಾಡ್ತಾರೆ. ಸೊ ಅದು ಇನ್ನ ಪೊಲೀಸ್ ಒಂದು ಮೆಟ್ಟಿಲೇರುವಂಥದ್ದು ಮತ್ತು ಪೊಲೀಸ್ ಕಚೇರಿಯಲ್ಲಿ ತನಿಖೆ ನಡೆಯುವಂಥದ್ದು. ಅವರ ಕುಟುಂಬಸ್ಥರು ಸಂಪೂರ್ಣವಾಗಿ ಮಾಹಿತಿ ಪಡೆದು ಏನು ಮಹಿಳೆಯರಿಗೆ ಮೋಸ ಮಾಡಿದ್ದಾನೆ ಅನ್ನುವಂಥ ಏನು ಮುಸ್ತಫಾನ ಮೇಲೆ ಆರೋಪ ಇದೆ, ಆ ಮಹಿಳೆಯರನ್ನು ಕೂಡ ವಿಚಾರಣೆ ನಡೆಸಿದ ನಂತರ ಸತ್ಯತೆಗಳು ಹೊರಗಡೆ ಬರ್ತವೆ. ನಾವು ಅದನ್ನ ಲವ್ ಜಿಹಾದ್ ಅಂತ ಬಣ್ಣ ಹಚ್ಚೋಕೆ ಆಗೋದಿಲ್ಲ. ವಾಸ್ತವಗಳನ್ನು ಅರಿತು ಬಿಜೆಪಿ ಅವರು ಸಹ ಮಾತಾಡಬೇಕು. ನಾವು ಕೂಡ ರಾಜಕಾರಣಿಗಳು ಈ ವಿಚಾರಗಳಿಗೆ ರಾಜಕೀಯ ಬಣ್ಣ ಕಟ್ಟಬಾರದಂತೇಳಿ ಈಗ ಆರ್ಥಿಕ ಸಲಹೆಗಾರರಂತ ಬಸವರಾಜ ರಾಯರೆಡ್ಡಿ ಅವರು ಕೂಡ ಮತ್ತು ರಾಜಶೇಖರ ಇಟ್ನಾಳ್ ಅವರು ಕೂಡ ಹೇಳಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ರಾಜು ತಮ್ಮೆಲ್ಲ ಡೀಟೇಲ್ಸ್ಗೆ.